ಸಿಎಂ ಸಿದ್ದರಾಮಯ್ಯನವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್ಗೆ ಈಗ ಹೊಸ ಮೆನು ಸಿಕ್ಕಿದೆ ಹಾಗೂ ಹೊಸ ಮೆನುಗೆ ದರ ಕೂಡ ನಿಗದಿಯನ್ನ ಪಡಿಸಿದೆ ಸರ್ಕಾರ ಬಿಬಿಎಂಪಿಯ ಮುಖಾಂತರ. ಹಾಗೂ ಈ ಒಂದು ಹೊಸ ಮೆನುಗೆ ಬಿಬಿಎಂಪಿ ರೇಟ್ ಅನ್ನ ಫಿಕ್ಸ್ ಮಾಡಿದೆ. ಹಿಂದೇನು ಐಟಂಗಳಿತ್ತು ಮೆನುವಿನಲ್ಲಿ ಹಾಗೂ ಆ ಎಲ್ಲ ಐಟಂಗಳಿಗೆ ಹಲವು ಬದಲಾವಣೆಯನ್ನ ತಂದು ಹೊಸದಾಗಿ ಒಂದು ಮೆನುವನ್ನ ರಿಲೀಸ್ ಮಾಡಿರೋದು. ಹಳೆಯ ಬಗೆಯ ಮೆನುಗಳೇನಿತ್ತು ಆ ಬಗೆಯ ಮೆನುಗಳ ಜೊತೆಗೆ ವಿವಿಧ ಬಗೆಯ ತಿನಿಸುಗಳೊಂದಿಗೆ ಲೋಕಾರ್ಪಣೆ ಮಾಡಲಿಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಬಿಬಿಎಂಪಿ. ಹಾಗೂ ಈಗ ಅಪ್ಡೇಟ್ ಆಗಿರುವಂತಹ ಮೆನು ಅಂದ್ರೆ ಇಂದಿರಾ ಕ್ಯಾಂಟೀನ್ ಮೆನು ಹೇಗಿದೆ ಗೊತ್ತಾ? ಈಗ ಹೊಸ ಮೆನು ನೋಡ್ತಾ ಹೋದ್ರೆ 3 ಇಡ್ಲಿ ಹಾಗೂ ಚಟ್ನಿ ಅಥವಾ ಸಾಂಬಾರ್ಗೆ 5 ರೂಪಾಯಿ ಇರುತ್ತೆ. ಹಾಗೂ 2 ಬ್ರೆಡ್ ಮತ್ತು ಜಾಮ್ ಎರಡು ಸೇರಿ 5 ರೂಪಾಯಿ ಇರುತ್ತೆ. ಜೊತೆಗೆ ಮಂಗಳೂರು ಬನ್, ಒಂದು ಮಂಗಳೂರು ಬನ್ಗೆ 5 ರೂಪಾಯಿಯನ್ನ ಬಿಬಿಎಂಪಿ ನಿಗದಿ ಮಾಡಿದೆ. ನಾರ್ಮಲ್ ಆಗಿ ಟೀ ಕಾಫಿ ಇದೆಲ್ಲ ಕುಡಿತಾ ಇದ್ರೆ ಅದು 5 ರೂಪಾಯಿ ಇರುತ್ತೆ ಪ್ರತಿ ಕಾಫಿ ಅಥವಾ ಪ್ರತಿ ಲೋಟ ಟೀಗೆ. ಅದನ್ನ ಬಿಟ್ರೆ ರೈಸ್ ಬಾತ್ ಅಥವಾ ವೆಜ್ ಪಲಾವ್ ಅಥವಾ ಟೊಮ್ಯಾಟೊ ಬಾತ್ ಇದೆಲ್ಲಕ್ಕೂ ಕೂಡ 5 ರೂಪಾಯಿಯನ್ನ ನಿಗದಿಪಡಿಸಿದೆ. ವಿವಿಧ ಬಗೆಯ ತಿನಿಸುಗಳನ್ನ ಇಂಟ್ರೊಡ್ಯೂಸ್ ಮಾಡಿದೆ ಅಂತ ಹೇಳಿದ್ವಿ. ಅದೇ ರೀತಿ ಖಾರ ಪೊಂಗಲ್ಗೆ ಹಾಗೂ ಚಟ್ನಿಗೆ 5 ರೂಪಾಯಿ, ಬಿಸಿಬೇಳೆ ಬಾತ್ಗೆ 5 ರೂಪಾಯಿ, ಹೀಗೆ ವಿವಿಧ ಬಗೆಯ ಹೊಸ ಮೆನುವನ್ನ ಬಿಬಿಎಂಪಿ ಇಂಟ್ರೊಡ್ಯೂಸ್ ಮಾಡಿರೋದು. ಇದು ತಿಂಡಿಗಳ ವಿಚಾರವಾದ್ರೆ, ಇನ್ನು ಊಟದ ವಿಚಾರಕ್ಕೆ ಬಂದ್ರೆ ಅನ್ನ ಸಾಂಬಾರ್ ಹಾಗೂ ತರಕಾರಿ ಸಾಂಬಾರ್ ಅದಕ್ಕೆ 10 ರೂಪಾಯಿ, 2 ರಾಗಿ ಮುದ್ದೆ, ಸೊಪ್ಪಿನ ಸಾರಿಗೆ 10 ರೂಪಾಯಿ. ಈ ರೀತಿ ಮೆನು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಥವಾ ನೀವು ಚಪಾತಿ ತಿನ್ಬೇಕು ಅನ್ಕೊಂಡ್ರೆ 2 ಚಪಾತಿ ಮತ್ತು ಪಲ್ಯಕ್ಕೆ 10 ರೂಪಾಯಿ ಮಾತ್ರ ಅಂತ ಈ ರೀತಿಯಾದಂತಹ ಒಂದು ರೇಟ್ ಅನ್ನ ಬಿಬಿಎಂಪಿ ಫಿಕ್ಸ್ ಮಾಡಿರೋದು. ಬೆಂಗಳೂರು ನಗರ ಹೇಳಿ ಕೇಳಿ ಮಹಾನಗರ, ಅನೇಕ ಬಗೆಯ ಜನರು ಹಾಗೂ ಬೇರೆ ಬೇರೆ ಪ್ರದೇಶದ ಜನರು ಇಲ್ಲಿ ವಾಸವಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಸೂಟ್ ಆಗುವಂಥ ಮೆನುನ ಹೊಸ ಮೆನುವಲ್ಲಿ ಅಪ್ಡೇಟ್ ಮಾಡಿ ಬಿಬಿಎಂಪಿ ಇಂದಿರಾ ಕ್ಯಾಂಟೀನ್ಗೆ ರಿಲೀಸ್ ಮಾಡಿರೋದು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.